ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ಲ? ಎಂಚೊಲ್ಲರ್ ಪೂರ ಯಾನೊಂಜಿ ನೀ ರೆಡ್ ರೆಸಿಪಿದೊಟ್ಟಿಗೆ ಬರೋಂದುಲ್ಲೆ. 2 ರೆಸಿಪಿ ಯಾವುದಂದರೆ, ಒಂದು ಮೊಟ್ಟೆ ಮತ್ತು ಆಲೂಗಡ್ಡೆ ಸಾರು, ಆಮೇಲೆ ಒಂದು ಕೊತ್ತಂಬರಿ ಸೊಪ್ಪಿದ್ದು ಚಟ್ನಿ, ಮತ್ತು ಮೀನು ಫ್ರೈ ಮಾಡಿದ್ದೇನೆ. ಬಟ್ ಅದರದ್ದು ಇಂಗ್ರೀಡಿಯೆಂಟ್ಸ್ ನಾನು ಯಾವುದು ತೋರಿಸಲಿಲ್ಲ, ಖಾಲಿ ಫ್ರೈ ಮಾಡಿದ್ದು ಮಾತ್ರ ತೋರಿಸಿದ್ದೇನೆ. ಅದು ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡುವಾಗ ನಿಮಗೆ ಹಾಕ್ತೇನೆ ಅದರದ್ದು. ಫಸ್ಟ್ ನಾನು ಒಂದು 4 ಆಲೂಗಡ್ಡೆ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಒಂದು ಸೈಡಲ್ಲಿ ಇಟ್ಟು ಅದನ್ನು ಒಂದು ಪಾತ್ರೆಯಲ್ಲಿ ಬೇಯಲಿಕ್ಕಿಡುವ. ಅದಕ್ಕೆ ಸ್ವಲ್ಪ ನೀರು ಹಾಕಿ, ಒಂದು 2-3 ಲೋಟ ನೀರು ಹಾಕಿದ್ದೇನೆ ಚಿಕ್ಕ ಲೋಟದಲ್ಲಿ. ಮತ್ತು ಬಟಾಟೆ ಹಾಕಿ ಬೇಯಲಿಕ್ಕಿಡುವ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ತೆಗೆಯುವ. ಯಾವುದಂದರೆ, ಫಸ್ಟಿಗೆ ನಾನು ಒಂದು 7-8 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಸ್ವಲ್ಪ ನಾನು ಹೈ ಫ್ಲೇಮಲ್ಲಿ ಇಟ್ಟು ಹೊಗೆ ಬರ್ತಾ ಇದೆ ಬಾಣಲೆಯಲ್ಲಿ, ಹಾಗಾಗಿ ಅದಕ್ಕೇ 1.5 ಸ್ಪೂನು ಕೊತ್ತಂಬರಿ, 3/4 ಸ್ಪೂನು ಜೀರಿಗೆ ಮತ್ತು ಸ್ವಲ್ಪ ಒಂದು 10 ಮೆಂತ್ಯ ಹಾಕಿದ್ದೇನೆ. ಅದು ಚೆಂದ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಜಾರಿಗೆ ಹಾಕುವ ಅದನ್ನು. ಅದಾದಮೇಲೆ ಅದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ಹಾಕಿದ್ದೇನೆ, ತುರಿದದ್ದು, ಮತ್ತು ಹಳದಿ ಮತ್ತು ಹುಳಿ ಹಾಕಿದ್ದೇನೆ, ಮತ್ತು 1 ಗ್ಲಾಸು ನೀರು ಹಾಕಿದ್ದೇನೆ ಕಡಿಲಿಕ್ಕೆ. 1 ಗ್ಲಾಸ್ ನೀರು ಪಾರ್ದೆ ಗೊತ್ತಾಣತೆ ಅನ್ ಪಂಡಿನ ಪೂರ ಅವೆನ್ ನನ್ನ ಗ್ರೈಂಡ್ ಮನ್ಪುಗ ನಮ್ಮ ಒಂಜಿ ಸೈಡ್ ಗ್ರೈಂಡ್ ಆನಾಗ ಪಿರೊಂಜಿ ಸೈಡ್ ನಮ್ಮ ತೆತ್ತಿನ ಬೇಯರದಿಕ್ಕ ಒಟ್ಟಿಗೆ ಇಟ್ಟು ಎನ್ಮ ತೆತ್ತಿತ್ತುಂಡು ದಾದ ಅನ್ಪಂಡ ಒಂಜಿ ತೆತ್ತಿ ಪುಡದಿತ್ತುಂಡು. ಸೊ ದಾದ ಮಂತ ಇಜಿನ ಎನ್ಮ ತೆತ್ತಿಲ್ಲ ಅಂಚೆನೆ ಪಾಡು ನೇಟಿತ್ತೆ ಐಕ ಬೇತೇನೆ ಅವೇನು ಒಂಜಿ ಐಡಿಯಾ ಬಂತ ಐಕ್. ನೆಕ್ಸ್ಟ್ ದಾದ ಮನ್ಪುಗ ಅಂದಂಡು ಮನ್ಪು ಅಂತ ತೋರಿಸ್ಪಾಗ ಐಕ್ ಬೇಯುವ ಬಟಾಟೆಗೆ ನಾನು ಒಂದು ಟೊಮೆಟೊ ಹಾಕಿದ್ದೇನೆ, ಸ್ವಲ್ಪ ಉಪ್ಪು ಹಾಕಿ, ಒಂದು ಚಿಕ್ಕದು ನೀರುಳ್ಳಿ ಸಹ ಹಾಕಿದ್ದೇನೆ, ಈರುಳ್ಳಿ ಕಟ್ ಮಾಡಿ. ಅದು ಈಗ ಬಟಾಟೆ ಬೇಯ್ತಾ ಇಲ್ವಾ ಅಂತೇಳಿ ನೋಡ್ತಾ ಇದ್ದೇನೆ. ಅದು ಬೆಂದಿದೆ. ಈಗ ನಾವು ಕರ್ದಿಟ್ಟದ್ದು ಮಸಾಲವನ್ನು ಹಾಕಿ ಬಿಡುವ ಅದಕ್ಕೆ. ಮತ್ತು ಜಾರಲ್ಲಿದ್ದದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕುವ. ಅದು ಚೆಂದ ಕುದಿ ಬರಲಿ, ಕಲಾಡಿಸಿ ಆದಮೇಲೆ ಚೆಂದ ಕುದಿ ಬರಲಿ. ಸ್ವಲ್ಪ ಪ್ಲೇಟ್ ಮುಚ್ಚಿಡುವ ಅದಕ್ಕೆ, ಮುಚ್ಚಳವನ್ನು. ಕುದಿ ಬಂದ ಮೇಲೆ ನಾನು ಹೇಳಿದೆಲ್ಲ ಒಂದು ಮೊಟ್ಟೆ ಒಡೆದಿತ್ತು ಅಂತೇಳಿ, ಅದಕ್ಕೆ ಉಪ್ಪು ಸಹ ಹಾಕಿದ್ದೇನೆ ನಾನು. ಒಂದು ಮೊಟ್ಟೆ ಒಡೆದಿದೆ ಅಂತ ಹೇಳಿದೆಲ್ಲ, ಆ ಒಡೆದ ಮೊಟ್ಟೆಯನ್ನು ಈಗ ತೋರಿಸ್ತೇನೆ ಏನು ಮಾಡ್ತೇನೆ ಅಂತ ಹೇಳಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನಗೆ ಸಹ ನಿಮ್ಮದೊಂದು ಸಪೋರ್ಟ್ ಬೇಕು. ಪ್ಲೀಸ್ ನನ್ನ ವಿಡಿಯೋವನ್ನು ಎಲ್ಲರೂ ನೋಡಿ, ಇಷ್ಟ ಆದರೆ ಅದಕ್ಕೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನದು ಸಹ ಒಂದು ನ್ಯೂ ಚಾನಲಿಗೆ ಒಂದು ನಿಮ್ಮದು ಸಪೋರ್ಟ್ ಬೇಕು. ಅದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಮ್ಮಿ ಆಯಿತು ಅಂತೇಳಿ ಮತ್ತೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿದೆ ನಾನು ಅದಕ್ಕೆ. ಅದು ಕುದ್ದ ಮೇಲೆ, ಕುದೀತಾ ಉಂಟು ಈಗ, ಕುದ್ದ ಮೇಲೆ ನೆಕ್ಸ್ಟ್ ನಾನೊಂದು ಮೊಟ್ಟೆ ಒಡೆದಿದೆ ಅಂತ ಹೇಳಿದೆ. ಒಡೆದಿದೆ ಅಂದರೆ ಅದು ಏನಾಗಿರಲಿಲ್ಲ, ಸ್ವಲ್ಪ ಒಡೆದಿತ್ತು ಸೈಡಲ್ಲಿ. ಅದು ನಾನು ಬಿಸಿಗಿಟ್ಟರೆ ಅದು ಇದಾಗತ್ತೆ, ಎಲ್ಲ ಹೊರಗೆ ಬರ್ತದೆ ಅದರದ್ದು. ಅದಕ್ಕೋಸ್ಕರ ನಾನು ಅದನ್ನು ಒಡೆದ ಮೊಟ್ಟೆಯನ್ನು ಅದಕ್ಕೇ ಈಗ ಹಾಕಿದೆ ನೋಡಿ. ಚೆನ್ನಾಗಾಗುತ್ತೆ ಹಾಗೆ ಸಹ ಮಾಡಿದರೆ, ಟೇಸ್ಟಿ ಒಂಥರ ಬೇರೆ ಟೇಸ್ಟ್ ಸಿಗತ್ತೆ. ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಅದನ್ನು ಫುಲ್ಲು ಸ್ಪ್ರೆಡ್ ಮಾಡುವ. ಅದಾದಮೇಲೆ ನಾನು ಮೊಟ್ಟೆದು ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ನೋಡಿ. ಅದನ್ನು ಮೊಟ್ಟೆಯನ್ನು ಚೆನ್ನಾಗಿ ಕಟ್ ಮಾಡ್ತಾ ಇದ್ದೇನೆ, ಯಾಕಂದರೆ ಮಸಾಲೆ ಎಲ್ಲ ಅದರ ಒಳಗೆ ಹೋಗಬೇಕು ಅಂತ ಹೇಳಿ. ಅದನ್ನು ಇನ್ನು ಕುದೀತಿರೋ ಇದಕ್ಕೆ ಹಾಕುವ.
ಮಸಾಲಕ್ಕೆ ಒಂಜೊಂಜೆ ಪಾಡೊಂದುಲ್ಲೆ ತೆತ್ತಿನ ತುಲೆಗೆ ಪೂರ ತೆತ್ತಿನ ಪಾಡಿಯೆ ಅವು ನಾನು ಒಂಚೂರು ಕೊದಿಯಡು ಅವು ಕೊದಿದಾಯ ಬೊಕ್ಕ ನಿಕ್ಲೆಗ್ ನೆಟ್ ಪಾಡ್ದು ತೋಷ್ಪವೆ ಬೊಕ್ಕ ಗ್ಯಾಸ್ ಆಫ್ ಮಂತಿ ಬೊಕ್ಕ ಯಾನು ಇತ್ತೆ ಬೇಯೊಂದು ಬತ್ತಂದು ಬೊಕ್ಕ ನಾನೊಂಜಿ ರೆಸಿಪಿ ಮನ್ಪೆರಗುಂಡು ಅವು ನೆತ್ತ ಕೊತ್ತಂಬರಿ ಸೊಪ್ಪುದ ಒಂಜಿ ಚಟ್ನಿ ಒಂಜಿ ಮನ್ಪೊಡು ಉಂದಾಂಡದು ದಾದ ಪಂಡ ಮೀನು ಫ್ರೈ ಕಿತ್ತಂಡು ಐತ ಮಸಾಲ ಪೂರ ಯಾನು ಆಲ್ರೆಡಿ ಪಾಡ್ದಾನೆ ವೀಡಿಯೋ ಮಲ್ಪೆರಗ ಆಯ್ಜಿ ಆಯ್ತಾ ಮಸಾಲದ ಪೂರ ಅರ್ಜೆಂಟ್ ಆಂಡ್ ಅಂಚಾದ ಒಂದು ಕೊದಿಂಡು ನನ್ನ ಜಾದ ದೀಕಪ್ ನೆಕ್ಸ್ಟ್ ದೀಪನ ದುಂಬು ನಾನೊಂಜಿ ಬೇಲೆ ಇತ್ತಂಡ ಈಗ ಒಂಚೂರಿಜೆ ಕಟ್ಟು ಮಂತ ದೀತೆ ಒಂಜಿ ಸೈಡ್ ಕೊತ್ತಂಬರಿ ಸೊಪ್ಪು ಆ ಕಟ್ಟು ಮಂತಿನ ಕೊತ್ತಂಬರಿ ಸೊಪ್ಪುನು ಐಕೊಂತ ಮೇಲಿಗೆ ಪಾಡ್ಗ ಅಪ್ಪಾಗ ನನಲ ಟೇಸ್ಟ್ ಬರ್ಪುನು ಇತ್ತೇನೆ ಕಮ್ಮಿನ ಬರೋನುಂಡು ಹೊರ ಇಲ್ಲ ಟ್ರೈ ಮನ್ಪುಲೆ ನಿಕ್ಕೆಲ್ಲ ಟ್ರೈ ಮಂತಂಡ ಮಕ್ಕೆ ಇಂಕ ಕಮೆಂಟ್ ಮಂತದು ಪಲ್ಲೆ ಇಂಚ ಆಪುನು ಅಂದದು ಇಲ್ಲಡು ಎಗ್ಗದ ರೆಸಿಪಿ ರೆಡಿ ಆಂಡು ನಾನಂಬಲ್ಲೆ ನಮ್ಮ ಕೊತ್ತಂಬರಿ ಸೊಪ್ಪುದ ಚಟ್ನಿ ಎಂಚ ಮನ್ಪುನೆ ಎಂದಾಂಡ ತುಕ ಕೊತ್ತಂಬರಿ ಸೊಪ್ಪಿಜೆ ಹೆಲ್ತ್ಗೆ ಮಸ್ತ್ ಎಡ್ಡೆ ಆಮೇಲೆ ಕಾಯ್ತದ್ಲ ತಿನ್ಪೇರು ಫ್ರೈ ಮಂತದ್ದು ಆತೆಡ್ಡೆ ಏನು ಹೆಚ್ಚಾದ ಎನ್ನ ಓಲ ಕಜಿಪುಗು ಯಾವುದೇ ಪದಾರ್ಥಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಳಸ್ತೇನೆ ಯಾಕಂದರೆ ಅಷ್ಟು ಒಳ್ಳೆಯದಂತೆ ಕೊತ್ತಂಬರಿ ಸೊಪ್ಪು ಅದಕ್ಕೋಸ್ಕರ ಒಂದು ಸೈಡಲ್ಲಿ ಮೀನು ಫ್ರೈಗೆ ಇಟ್ಟಿದ್ದೇನೆ ನಾನು ಫ್ರೈ ಆಗ್ತಾಯಿದೆ ದೊಡ್ಡದು ನಂಗು ಮೀನು ತುಂಬ ದೊಡ್ಡದಲ್ಲ ಸಾಧಾರಣ ಇದೆ ಅದರದ್ದು ಇಂಗ್ರೀಡಿಯೆಂಟ್ಸ್ ತೆಗಿಲಿಲ್ಲ ಈಗ ನೋಡುವ ನಾವು ಕೊತ್ತಂಬರಿ ಸೊಪ್ಪಿದ್ದು ನಾನು ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ ಚಿಕ್ಕದು ಹುಳಿ ಮತ್ತು ನೀರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸು ಕೊತ್ತಂಬರಿ ಸೊಪ್ಪು ಮತ್ತು ಇದು ಇಟ್ಟಿದ್ದೇನೆ ಯಾವುದು ಶುಂಠಿ ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೇನೆ ಅದನ್ನು ನಾವು ಗ್ರೈಂಡ್ ಮಾಡಿ ಈಗ ನಾನು ಬೌಲಿಗೆ ಹಾಕಿ ಇಟ್ಟಿದ್ದೇನೆ ನೋಡಿ ಬೌಲಿಗೆ ಹಾಕಿ ಇಟ್ಟದ್ದನ್ನು ಸಹ ನಿಮಗೆ ತೋರಿಸಿದ್ದೇನೆ ಮೊಟ್ಟೆ ಪದಾರ್ಥ ಹೇಗೆ ಆಗಿದೆ ನೋಡಿ ಒಳ್ಳೆ ಕೊತ್ತಂಬರಿ ಸೊಪ್ಪಿದ್ದಿಲ್ವಾ ಚಟ್ನಿದು ಸ್ಮೆಲ್ ಕೇಳುವಾಗನೇ ಖಾಲಿ ಅದರಲ್ಲೇ ಊಟ ಮಾಡುವಂತ ಆಗ್ತಾ ಉಂಟು ಮೊಟ್ಟೆ ಸಹ ಚೆನ್ನಾಗಾಗಿದೆ ಅದು ಹಾಗೆ ನಾನು ಮೇಲೆ ಒಡೆದು ಹಾಕಿದ್ದೇನಲ್ಲ ಅದರದ್ದು ಇದೇ ಬೇರೆ ಸ್ಮೆಲ್ ಸಹ ಚೇಂಜ್ ಆಗಿದೆ ಅಂದರೆ ಟೇಸ್ಟ್ ಸಹ ಚೇಂಜ್ ಆಗಿದೆ ಅದು ನಾವು ಫಸ್ಟಿಗೆ ಕಟ್ ಮಾಡಿ ಈರುಳ್ಳಿ ಎಲ್ಲ ಹಾಕ್ತೇವಲ್ಲ ಫ್ರೈ ಮಾಡದೆ ಅದರದ್ದು ಸ್ಮೆಲ್ ಬೇರೆಯೇ ಚೆನ್ನಾಗಾಗುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮೀನು ಫಿಶ್ ಫ್ರೈದು ಸಹ ಪ್ಲೇಟಿಗೆ ಹಾಕಿ ತೋರಿಸಿದ್ದೇನೆ ನೋಡಿ 3ರದ್ದು ಸಹ ವಿಡಿಯೋ ಮಾಡಿದ್ದೇನೆ ಯಾರಿಗೆಲ್ಲ ಇಷ್ಟ ಆಗಿದೆ ನಂದು ವಿಡಿಯೋ ಮಾಡಿದ್ದು ರೆಸಿಪಿ ಮನೆಯಲ್ಲಿ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಸಹ ಮಾಡ್ಬೋದು ನಾನು ಒಂದು ಪ್ಲೇಟಿಗೆ ಹಾಕಿ ಸಹ ತೋರಿಸಿದ್ದೇನೆ ನೋಡಿ ಇವತ್ತಿದ್ದು ಇಷ್ಟೇ ಇದರಲ್ಲಿ ಊಟ ಮಾಡುವ ನೀವು ಸಹ ಮನೆಯಲ್ಲಿ ಊಟ ಮಾಡಿ ಇದನ್ನೊಮ್ಮೆ ಟ್ರೈ ಮಾಡಿ ನನಗೊಂದು ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ನಾನು ಥ್ಯಾಂಕ್ ಯು ಬಾಯ್